ಬಿಬಿಎಂಪಿಯವರ ಕಳಪೆ ಕಾಮಗಾರಿ ಮತ್ತೊಮ್ಮೆ ಬಟಾಬಯಲಾಗಿದೆ. ಬೆಂಗಳೂರಿನ ಹೃದಯ ಭಾಗದಲ್ಲೇ ಪ್ರಮುಖ ರಸ್ತೆ ಕುಸಿತವಾಗಿದೆ. ಆದರೆ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಕಣ್ಣಿದ್ದೂ ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ವಾಹನ ಪ್ರಯಾಣಿಕ ಸವಾರರು ಮಾತ್ರ ಜೀವ ಭಯದಲ್ಲೇ ಈ ರಸ್ತೆಯಲ್ಲಿ ಓಡಾಡಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಹಾಗಾದರೆ ಬಿಬಿಎಂಪಿಯವರ ಕಳಪೆ ಕಾಮಗಾರಿ ಎಲ್ಲಿ ಏನಾಗಿದೆ? ಬಿಬಿಎಂಪಿ ಕಳಪೆ ಕಾಮಗಾರಿ ಮತ್ತೆ ಬಯಲು. ಎಸ್ಪಿ ರೋಡ್ ಮಧ್ಯೆ ಬೃಹತ್ ಗುಂಡಿ, ಬ್ಯಾರಿಕೇಡ್ ಹಾಕಿದ್ರೂ ಜೀವ ಭಯದಲ್ಲಿ ಸಂಚಾರ. ಬೆಂಗಳೂರಿನ ಹೃದಯ ಭಾಗ ಟೌನ್ ಮಾಲ್ನ ಎಸ್ಪಿ ರಸ್ತೆಯಲ್ಲಿ ಬೃಹತ್ ಗುಂಡಿ ನಿರ್ಮಾಣ ಆಗಿದೆ. ಸುಮಾರು 5 ರಿಂದ 6 ಅಡಿ ಅಗಲ ರಸ್ತೆ ಕುಸಿತ ಕಂಡಿದ್ದು ಅಪಾಯ ಎದುರಾಗಿದೆ. ಜಲಮಂಡಳಿ ನೀರು ರಸ್ತೆ ಕೆಳಗಡೆ ಹರಿತಾ ಇದೆ. ಇದರಿಂದ ಬಿಬಿಎಂಪಿ ಕಳಪೆ ಕಾಮಗಾರಿ ಮತ್ತೊಮ್ಮೆ ಬಟಾಬಯಲಾಗಿದೆ. ಲಕ್ಷಾಂತರ ವಾಹನಗಳು ಓಡಾಡೋ ರಸ್ತೆ ಮಧ್ಯದಲ್ಲೇ ಗುಂಡಿ ನಿರ್ಮಾಣ ಆಗಿದ್ದು ಸದ್ಯ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ. ಎಸ್ಪಿ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ರಸ್ತೆ ಕುಸಿತ ಆಗಿದೆ. ತೋರಿಸ್ತಾ ಹೋಗ್ತೀನಿ. ಇದು ಎಸ್ಪಿ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಬೃಹತ್ತಾಗಿ ರಸ್ತೆ ಕುಸಿತವನ್ನು ಕಂಡಿದೆ. ಅಡ್ಡಲಾಗಿ ಬ್ಯಾರಿಕೇಡ್ ಹಾಕಿರೋದನ್ನ ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಯಾವ ಪ್ರಮಾಣದಲ್ಲಿ ರಸ್ತೆ ಕುಸಿತ ಆಗಿದೆ ಅಂತ ತಾವು ಗಮನಿಸ್ಬೋದು. ಒಂದು ಕಡೆ ಇಲ್ಲಿ ವೆಹಿಕಲ್ಗಳು ಬರ್ತವೆ, ನಾವು ನೋಡ್ತಾ ಹೋಗ್ತಾ ಇದ್ದೀರಾ. ವೆಹಿಕಲ್ಗಳು ಇದರ ಕುಸಿತ ಆಗಿರುವಂಥ ಪಕ್ಕದಲ್ಲೇ ಹೋಗ್ತಾರೆ. ಮತ್ತೊಂದು ಕಡೆ ರಸ್ತೆ ಕುಸಿತ ಆಗಿದೆ. ಇನ್ನೂ ಕೂಡ ಕುಸಿತ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಆದರೂ ಕೂಡ ಬಿಬಿಎಂಪಿ ಎಚ್ಚೆತ್ಕೊಂಡು ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಬದಲಾಗಿ ಈ ಒಂದು ಗುಂಡಿಗೆ ರಸ್ತೆ ಕುಸಿತಕ್ಕೆ ಈ ಒಂದು ಕಡ್ಡಿಯನ್ನು ಅಡ್ಡಲಾಗಿ ಗುರುತಾಗಿ ಇಟ್ಟಿರುವಂಥದ್ದು ಮತ್ತು ಬ್ಯಾರಿಕೇಡನ್ನು ಹಾಕಿದ್ದಾರೆ. ಈ ರೀತಿ ಒಳಭಾಗದಲ್ಲಿ ಜಲಮಂಡಳಿಯ ನೀರು ಹೋಗ್ತಾ ಇದೆ. ಅದನ್ನು ಆ ಒಂದು ನೀರಿನಿಂದಾಗಿ ಟಾರೆಲ್ಲವೂ ಕೂಡ ಲೀಕೇಜ್ ಆಗಿ ಕುಸಿತ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಸ್ತೆ ಕುಸಿತ ಆಗಿ 5-6 ದಿನ ಆಗಿದೆ. ಆದ್ರೆ ಬಿಬಿಎಂಪಿ ಸರಿಪಡಿಸುವಂತೆ ಕೆಲಸ ಆಗ್ಲಿ ಮರುಡಾಂಬರು ಮಾಡುವಂತಹ ಕೆಲಸಕ್ಕಾಗ್ಲಿ ಮುಂದಾಗಿಲ್ಲ. ರಾತ್ರಿ ಆದ್ರೆ ಜನ ಬೀಳುವ ಸಾಧ್ಯತೆ ಹೆಚ್ಚಿದೆ. ವಾಹನ ಸವಾರರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. 4 ಚಾರಿ ಬಿದ್ದು ನೋಡಿ, ನಾನು ಕಾಲು ಮುರ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ನನ್ನ ಕಾಲು ಕುಂತ್ಕೊಳ್ಳೋಕೆ ಆಗ್ತಿಲ್ಲ. 4 ಚಾರಿ ಬಿದ್ದಿದ್ದೀನಿ. ಇಲ್ಲಿ ಈ ತರ ರಸ್ತೆಗಳು ಇದ್ರೆ ಹಾಳಾಗಿದೆ. ನಡೆಯೋಕ್ಕೂ ತೊಂದರೆ, ಗಾಡಿ ಓಡಿಸೋಕೆ ತೊಂದರೆ, ಸಾರ್ವಜನಿಕರಿಗೂ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ನಮ್ಮ ಸರ್ಕಾರ ಇದನ್ನ ಗಾಡಿ ತಗೊಳ್ಳೋಕ್ಕಿಲ್ಲ. ಒಟ್ಟಾರೆ ನಗರದ ಮುಖ್ಯ ರಸ್ತೆಯಲ್ಲೇ ರಸ್ತೆ ಕುಸಿತ ಕಂಡಿದೆ. ತಕ್ಷಣವೇ ಬಿಬಿಎಂಪಿ ಎಚ್ಚೆತ್ತು ಕುಸಿತ ಆಗಿರೋ ರಸ್ತೆಯನ್ನ ಸರಿಪಡಿಸಬೇಕಾಗಿದೆ. ಲೋಕೇಶ್ ಕೊಡಗಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.